ರಾಜ್ಯದ ಹಲವೆಡೆ ಹಕ್ಕಿ ಜ್ವರದ ಆತಂಕ ಎದುರಾಗಿದೆ. ಏನಿದು ಈ ಹಕ್ಕಿ ಜ್ವರ? ಇದು ಎಷ್ಟು ಅಪಾಯಕಾರಿ? ಹಕ್ಕಿ ಜ್ವರ ಅಥವಾ ಏವಿಯನ್ ಇನ್ಫ್ಲುಯೆನ್ಸ್ ಎಂದರೆ ಇದು ಪ್ರಮುಖವಾಗಿ ಪಕ್ಷಿಗಳಲ್ಲಿ ಕಂಡುಬರುವ ತೀವ್ರ ಸಾಂಕ್ರಾಮಿಕ ರೋಗ. ಪ್ರಮುಖವಾಗಿ H5N1 ವೈರಸ್ನಿಂದ ಹರಡುವ ಈ ರೋಗವು ಕಾಡು ಹಕ್ಕಿಗಳು ಹಾಗೂ ವಲಸೆ ಹಕ್ಕಿಗಳ ಮೂಲಕ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವೇಗವಾಗಿ ಹರಡುತ್ತದೆ. ಈ ವೈರಸ್ ಕೇವಲ ಪಕ್ಷಿಗಳಿಗಷ್ಟೇ ಅಲ್ಲದೆ ಸೋಂಕಿತ ಪಕ್ಷಿಗಳ ಸಂಪರ್ಕಕ್ಕೆ ಬರುವ ಮನುಷ್ಯರಿಗೂ ಹರಡುವ ಅಪಾಯವಿರುತ್ತದೆ. ಇತ್ತೀಚೆಗೆ ಪಕ್ಕದ ಜಿಲ್ಲೆಯಾದ ತುಮಕೂರಿನಲ್ಲಿ ನವಿಲು ಹಾಗೂ ಕೋಳಿಗಳು ಈ ರೋಗಕ್ಕೆ ಬಲಿಯಾಗಿರುವುದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಮೃಗಾಲಯದ ಅಪರೂಪದ ಪಕ್ಷಿ ಸಂಕುಲವನ್ನು ರಕ್ಷಿಸುವುದು ಈಗ ದೊಡ್ಡ ಸವಾಲಾಗಿದ್ದು, ಮೈಸೂರಿನ ಹೆಮ್ಮೆಯ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಯಾವ ರೀತಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ? ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಮೃಗಾಲಯ ಆಡಳಿತ ಮಂಡಳಿ ಕೈಗೊಂಡಿರುವ ಬಿಗಿ ಕ್ರಮಗಳೇನು? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ತುಮಕೂರು ಸೇರಿದಂತೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದಿಂದ ನವಿಲು ಮತ್ತು ಕೋಳಿಗಳು ಸಾವನ್ನಪ್ಪುತ್ತಿರುವುದು ಈಗ ಆತಂಕಕ್ಕೆ ಕಾರಣವಾಗಿದೆ. ಈ ಬೆನ್ನಲ್ಲೇ ಮೈಸೂರಿನ ವಿಶ್ವವಿಖ್ಯಾತ ಶ್ರೀ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅತ್ಯಂತ ಬಿಗಿಗೊಳಿಸಲಾಗಿದೆ. ಸಾಂಕ್ರಾಮಿಕ ರೋಗವು ಮೃಗಾಲಯದ ಅಪರೂಪದ ಪಕ್ಷಿ ಸಂಕುಲಕ್ಕೆ ಹರಡದಂತೆ ತಡೆಯಲು ಮೃಗಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕಿ ಪಿ ಅನುಷಾ ಅವರ ಮಾರ್ಗದರ್ಶನದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಮೃಗಾಲಯದ ಪ್ರವೇಶ ದ್ವಾರದಲ್ಲೇ ಸೋಂಕು ನಿವಾರಕ ದ್ರವವನ್ನ ಸಿಂಪಡಿಸಲಾಗುತ್ತಿದ್ದು, ಸಂದರ್ಶಕರು ಮಾತ್ರವಲ್ಲದೆ ಅಧಿಕಾರಿಗಳು ಮತ್ತು ವಾಹನಗಳು ಸಹ ಇದೇ ಮಾರ್ಗದ ಮೂಲಕ ಹಾದು ಹೋಗುವುದು ಕಡ್ಡಾಯವಾಗಿದೆ. ಪಕ್ಷಿ ಆವರಣಗಳ ಮುಂದೆ ಫುಡ್ ಡಿಪ್ಗಳನ್ನು ಅಳವಡಿಸಲಾಗಿದ್ದು, ಸಿಬ್ಬಂದಿ ಹ್ಯಾಂಡ್ ಸ್ಯಾನಿಟೈಸರ್ ಬಳಕೆಯನ್ನ ಕಡ್ಡಾಯಗೊಳಿಸಲಾಗಿದೆ. ಪ್ರಾಣಿಗಳಿಗೆ ನೀಡುವ ಆಹಾರದ ಮೇಲೂ ತೀವ್ರ ನಿಗಾ ವಹಿಸಲಾಗಿದ್ದು, ಕೋಳಿ ಮಾಂಸಗಳನ್ನು ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣದಲ್ಲಿ ತೊಳೆದು ಯುವಿ ಸ್ಟರಿಲೈಸೇಷನ್ ಮಾಡಿದ ನಂತರವಷ್ಟೇ ಆಹಾರವಾಗಿ ನೀಡಲಾಗುತ್ತಿದೆ. 4 hours ವೆಟ್ ಇರೋ ಥರ ನೋಡ್ಕೋತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲಿ ಯಾವುದೇ ಪಕ್ಷಿಗಳಲ್ಲಿ ಏನೇ ಚೇಂಜಸ್ ಕಂಡ್ರೂ ತಕ್ಷಣ ನಮ್ಮ ಕೀಪರ್ಸ್ಗಳು ಏನು ಮಾಡ್ತಾರೆ, ನಮಗೆ ರಿಪೋರ್ಟ್ ಮಾಡ್ತಾರೆ. ನಮ್ಮ ವೆಟರ್ನರಿ ಟೀಮು ಅಲ್ಲಿ ಹೋಗಿ ತಕ್ಷಣ ಸ್ಪಂದಿಸಿ ಏನಾದ್ರು ವೇರಿಯೇಷನ್ಸ್ ಇದೆಯಾ, ಹೆಲ್ತಲ್ಲಿ ಪ್ರಾಬ್ಲಮ್ ಇದೆಯಾ ಅಥವಾ ಏನೂ ಇಲ್ಲ, ನಾರ್ಮಲ್ ವೇರಿಯೇಷನ್ನ ಇದನ್ನು ಅಬ್ಸರ್ವ್ ಮಾಡ್ತಿದ್ದೀವಿ. ಮತ್ತು ಒಂದು ಸ್ವಲ್ಪ ಫುಡ್ ಕಡಿಮೆ ತೊಗೊಂಡ್ರೂ ಕೂಡ ಅದನ್ನು ಒಂದು ವಿಶೇಷವಾಗಿ ಗಮನಿಸುವಂಥದ್ದು ಒಂದು ಪ್ರಕ್ರಿಯೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಮ್ಮ ಮೃಗಾಲಯಕ್ಕೆ ಯಾವುದೇ ವೆಹಿಕಲ್ಸ್ ಬಂದ್ರೂ ಅಲ್ಲಿ ನಮ್ಮ ಗೇಟ್ಗಳಲ್ಲಿ ನಾವು ವೆಹಿಕಲ್ಸ್ಗೂ ಕೂಡ ಡಿಪ್ಗಳನ್ನ ಇಟ್ಟಿದ್ವಿ. ವಿಶೇಷವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಟಯರ್ಗಳಿಗೆ ಡಿಸ್ಇನ್ಫೆಕ್ಟೆಂಟ್ನ ಕಂಪಲ್ಸರಿ ಸುತ್ತ ಕೂಡ ಸ್ಪ್ರೇ ಮಾಡೋ ಮುಖಾಂತರ ಯಾವುದೇ ಇನ್ಫೆಕ್ಷನ್ಸ್ಗಳು ಬರದೇ ಇರೋ ಥರ ಕಾಳಜಿನ ವಹಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಆಹಾರದಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಹೈಜೀನ್ಗೆ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮೆಲ್ಲ ಕೀಪರ್ಗಳಿಗೆ, ಎಸ್ಪೆಷಲಿ ನಮ್ಮ ಪಕ್ಷಿ ಮನೆ ಕೀಪರ್ಸ್ಗಳೇನಿದ್ದಾರೆ ಅವ್ರುಗಳಿಗೆ ನಾವು ಒಂದು ಸಣ್ಣದಾದಂಥ ಸಭೆಯನ್ನು ನಡೆಸಿ, ಈ ಥರ ಹಕ್ಕಿ ಜ್ವರ ಇರೋದ್ರಿಂದ ನಿಮಗೆ ಹಕ್ಕಿಯಲ್ಲಿ ಅಥವಾ ಪ್ರಾಣಿಗಳಲ್ಲಿ ಏನೇ ವೇರಿಯೇಷನ್ಸ್ ಕಾಣಿಸಿದ್ರು ತಕ್ಷಣ ವೈದ್ಯಕೀಯ ತಂಡಕ್ಕೆ ನೀವು ಇನ್ಫಾರ್ಮೇಷನ್ನ ಕೊಡಬೇಕು, ಅದರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು, ಅದರ ಬಿಹೇವಿಯರ್ನ ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಈವರೆಗೂ ನಮಗೆ ಮೃಗಾಲಯದಲ್ಲಿ ಯಾವುದೇ ಹಕ್ಕಿ ಜ್ವರದ ಯಾವುದೇ ರೀತಿಯಾದಂಥ ಇನ್ಫ್ಲುಯೆನ್ಸ್ ಏನೂ ಕಾಣಿಸ್ತಿಲ್ಲ. ನಮ್ಮ ಎಲ್ಲ ಪ್ರಾಣಿ ಪಕ್ಷಿಗಳು ನಾರ್ಮಲ್ ಆಗೇ ಇದ್ದಾವೆ. ಬೇಸಿಗೆ ಇರೋದ್ರಿಂದ ಸ್ವಲ್ಪ ಹೀಟ್ ಸ್ಟ್ರೆಸ್ಗಳು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಈವನ್ ಹೀಟ್ ಸ್ಟ್ರೆಸ್ಸಿಗೂ ಕೂಡ ನಾವು ಜೆಟ್ಗಳನ್ನ ಆನ್ ಮಾಡೋ ಮುಖಾಂತರ ಮತ್ತು ಸ್ಪ್ರಿಂಕ್ಲರ್ಸ್ಗಳನ್ನ ಆನ್ ಮಾಡಿ ನೀರಿನಲ್ಲಿ ಮುಖಾಂತರ ವಾತಾವರಣವನ್ನು ತಂಪಿಡೋದು, ಈ ಕೆಲಸವನ್ನು ಮಾಡಿದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಯಾವುದೇ ಪಕ್ಷಿಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಬಿಸಿಲಿನ ಬೇಗೆಯ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಹಕ್ಕಿ ಜ್ವರದ ಪ್ರಾಬ್ಲಮ್ ಏನಿದೆ ಅದರ ಯಾವ ಶಂಕೆಗಳು ಕೂಡ ನಾವು ಇಲ್ಲಿ ಕಂಡು ಬಂದಿಲ್ಲ.
ಈ ವಿಷಯ ಹೇಳಲಿಕ್ಕೆ ಲಸಿಕೆ ಯಾವುದೂ ಇಲ್ಲ, ಲಸಿಕೆ ಅಂತ ಏನು ಕೊಡ್ತಾ ಇಲ್ಲ. ಯಾಕೆಂದರೆ ಯಾವುದೇ ಪಕ್ಷಿಗಳಲ್ಲೂ ನಮ್ಗೆ ಯಾವುದೇ ಪ್ರಾಬ್ಲಮ್ ಕಾಣಿಸ್ದೇ ಇರೋದ್ರಿಂದ ಲಸಿಕೆಗಳನ್ನ ಏನೂ ಕೊಡ್ತಾ ಇಲ್ಲ. ಬಟ್ ನಾನು ಹೇಳ್ದಂಗೆ ಪ್ರತಿದಿನ ಹೆಚ್ಚಿನ ಇದನ್ನು ಮಾಡ್ತಾ ಇದ್ದೀವಿ. ಅಂದರೆ ಹೈಜೀನ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸೋದು, ಮತ್ತು ಏನು ಫುಡ್ ಪೂರ್ಣವಾಗಿ ಖಾಲಿಯಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋದು. ಮತ್ತು ಪ್ರಾಣಿ ಪಕ್ಷಿಗಳ ಬಿಹೇವಿಯರಲ್ಲಿ ಏನಾದ್ರು ಅದು ಸ್ವಲ್ಪ ಸಪ್ಪಗಾದರೆ ತಕ್ಷಣ ಯಾಕಿರ್ಬೋದು ಅನ್ನೋದನ್ನು ಕಂಡುಹಿಡಿಯುವಂಥ ಕೆಲಸವನ್ನು ನಮ್ಮ ವೈದ್ಯಕೀಯ ತಂಡ ಮಾಡುವಂಥದ್ದು. ಈ ಕಾರ್ಯಗಳನ್ನು ಮಾಡೋ ಮುಖಾಂತರ ನಾವು ಎಚ್ಚರಿಕೆ ಕ್ರಮವನ್ನು ವಹಿಸಿದ್ದೀವಿ. ಯಾವ್ದು ಔಷಧಿಗಳೇನು ಸ್ಪ್ರೇ ಅಲ್ಲ, ಫುಡ್ ಟಿಪ್ ಅಂತ ಇರುತ್ತೆ, ಜನರಿಗೆಲ್ಲ ಏನಿಲ್ಲ, ಫುಡ್ ಟಿಪ್ ಇರುತ್ತೆ. ಜಸ್ಟ್ ಅಲ್ಲಿ ಕಾಲಿಡೋದ್ರಿಂದ ಅವ್ರದ್ದು ಶೂಸಲ್ಲಿರುವಂಥದ್ದು ಏನೇ ಇನ್ಫೆಕ್ಷನ್ಸ್ ಇದ್ರೂ ಡಿಸ್ಇನ್ಫೆಕ್ಟ್ ಆಗುತ್ತೆ, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಮೃಗಾಲಯದಲ್ಲಿರುವ ಯಾವುದೇ ಪಕ್ಷಿಗಳಿಗೆ ಸೋಂಕು ತಗುಲಿಲ್ಲ ಮತ್ತು ಯಾವುದೇ ಅಸಹಜ ಸಾವು ಸಂಭವಿಸಿಲ್ಲ. ಆದರೂ ಮುನ್ನೆಚ್ಚರಿಕೆಯಾಗಿ ನಾವು 24 ಗಂಟೆಗಳ ಕಾಲ ನಿಗಾ ವಹಿಸುತ್ತಿದ್ದೇವೆ. ಪಕ್ಷಿಗಳ ಚಲನವಲನ ಅಥವಾ ಸ್ವಭಾವದಲ್ಲಿ ಸಣ್ಣ ಬದಲಾವಣೆ ಕಂಡುಬಂದರೂ ತಕ್ಷಣ ಚಿಕಿತ್ಸೆ ನೀಡಲು ನಮ್ಮ ವೈದ್ಯಕೀಯ ತಂಡ ಸಜ್ಜಾಗಿದೆ. ವಿಶೇಷವಾಗಿ ಪಕ್ಷಿಗಳಿಗೆ ಪೌಷ್ಟಿಕ ಆಹಾರ ನೀಡಲಾಗುತ್ತಿದ್ದು ಪ್ರತಿದಿನವೂ ಹಿಕ್ಕಿಗಳ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತಿದೆ. ಒಂದೆಡೆ ಹಕ್ಕಿ ಜ್ವರದ ಭೀತಿ ಇದ್ದರೂ ಮತ್ತೊಂದೆಡೆ ಬೇಸಿಗೆ ರಜೆಯ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಮೃಗಾಲಯದಲ್ಲಿ ಗಣನೀಯವಾಗಿ ಹೆಚ್ಚಾಗಿದೆ. ಬಿರು ಬೇಸಿಗೆಯಲ್ಲೂ ಪ್ರಾಣಿಗಳಿಗೆ ತಂಪಾದ ವಾತಾವರಣ ನೀಡಲು ಸ್ಪ್ರಿಂಕ್ಲರ್ ಹಾಗೂ ನೀರಿನ ಹೊಂಡಗಳನ್ನು ನಿರ್ಮಿಸಲಾಗಿದೆ. ಇದರಿಂದಾಗಿ ಮೃಗಾಲಯದ ಒಳಗಿನ ಉಷ್ಣಾಂಶ ಹೊರಭಾಗಕ್ಕಿಂತ 2 ಡಿಗ್ರಿಯಷ್ಟು ಕಡಿಮೆ ಇದೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಸಾಮಾನ್ಯವಾಗಿ ಮಂಗಳವಾರ ಇರುತ್ತಿದ್ದ ವಾರದ ರಜೆಯನ್ನು ಸದ್ಯಕ್ಕೆ ರದ್ದುಗೊಳಿಸಲಾಗಿದ್ದು ವಾರದ 7 ದಿನವೂ ಮೃಗಾಲಯ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದಿದ್ದಾರೆ. ಒಟ್ಟಿನಲ್ಲಿ ಮೈಸೂರು ಮೃಗಾಲಯದ ಆಡಳಿತ ಮಂಡಳಿ ಹಕ್ಕಿ ಜ್ವರದ ಯಾವುದೇ ಅಪಾಯವನ್ನ ಎದುರಿಸಲು ಕ್ಷಿಪ್ರ ಕಾರ್ಯಾಚರಣೆ ತಂಡ ರಚಿಸಿಕೊಂಡು ಸನ್ನದ್ಧವಾಗಿದೆ. ಪ್ರವಾಸಿಗರು ಕೂಡ ಮೃಗಾಲಯದ ನಿಯಮಗಳನ್ನು ಪಾಲಿಸಿ ಸಹಕರಿಸಬೇಕೆಂದು ಮೃಗಾಲಯದ ಆಡಳಿತ ಮಂಡಳಿ ಕೋರಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ತೇಜಸ್, ಪ್ರಜಾನುಡಿ ಡಿಜಿಟಲ್, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.